ತಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ತಾವು ಒಂದು ಹೋರಾಟವನ್ನೇ ಮಾಡಿದ್ರೆ ಅಂದ್ರೆ ತಪ್ಪಾಗಲಾರ್ದು. ತಮ್ಮ ಕುಟುಂಬ ಮತ್ತೆ ಸಹೋದರರು, ಫ್ಯಾಮಿಲಿ ಇದಕ್ಕೆಲ್ಲ ಯಾವ ರೀತಿ ಕೈ ಜೋಡಣೆ ಇತ್ತು ಸರ್? ಈಗ ನಾವು ನಾನೇ ಹಿರೇ ಮಗ, ಇದ್ದವರೆಲ್ಲ ಓದ್ತಾ ಇದ್ರು. ನಮ್ಮ ತಂದೆ ಒಬ್ಬರೇ ಅದನ್ನೆಲ್ಲ ನಿಭಾಯಿಸ್ತಾ ಇದ್ರು. ತಾಯಿ ತಂದೆ ಇಬ್ಬರೂ ಬೇರೆ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತು. ಮತ್ತು ಈ ಇದರಲ್ಲಿ ಓದ್ತಲೇ ನನ್ನ ಜೀವನ ಕಾಂಟ್ರಾಕ್ಟ್ ಮಾಡಿಸೋದು. ರಜಾ ಸಿಕ್ಕಿದಾಗೆಲ್ಲ ದೇವರಾಯದುರ್ಗದ ಕಾಡಿನಿಂದ ಸೌದೆ ತಂದು ನಮ್ಮ ಮನೆಗೆ ಎಷ್ಟು ಸೌದೆ ಬೇಕೋ ಅಷ್ಟು ಸೌದೆಯನ್ನು ಶೇಖರಣೆ. ಈ ರಜಾ ಬಂದಾಗ ನಮ್ಮ ತಂದೆ ಕುಟುಂಬದವರು ಎಲ್ಲ ನಾವೆಲ್ಲ ಸೇರಿಕೊಂಡು ತುಮಕೂರು ಕೆರೆಯಲ್ಲಿ ಇಟ್ಟಿಗೆ ಹಾಕ್ತಾ ಇದ್ವಿ. ಈ ಕೆರೆನಲ್ಲಿ ತುಮಕೂರು ಕೆರೆ ಆಲೆ ಮದುವೆ ಆಗಿತ್ತು 75 ಇನ್ನೂ ಇಲ್ಲ. ಆ ಇಟ್ಟಿಗೆಯಿಂದ ಮಾರಿ ಬಂದಂಥ ಹಣದಲ್ಲಿ ನಾವೆಲ್ಲ ಕೂಡ ಜೀವನ ಸಾಗಿಸ್ತೀವಿ. 74ರಲ್ಲಿ ನಮಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮಗೆ ಸ್ವಲ್ಪ ಹೀಗೆ ಓಡಾಡ್ತಾ ಇರುವಾಗ ನಮ್ಮ ಮಲ್ಲಣ್ಣವ್ರು ಏನು ಮಾಡಿದ್ರು, ನಿಮಗೆ ರಾಜಕೀಯದಲ್ಲಿ ಓಡಾಡಬೇಕು ಅಂದರೆ ಕೈಯಲ್ಲಿ ಏನಾದರೂ ಒಂದು ಕಸಬಿರಬೇಕು, ಉದ್ಯೋಗ ಇರಬೇಕು. ಉದ್ಯೋಗ ಇರಬೇಕು ಅಂದರೆ ಏನಾದರೂ ಒಂದು ಮಾಡಿ. ನೀನು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟನ್ನು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಹೇಳಿದ ಮೇಲೆ ನಾನು ಆಯ್ಕೆ ಮಾಡಿಕೊಂಡು ಪ್ರಿಂಟಿಂಗ್ ಪ್ರೆಸ್ ಹಾಕಿದರೆ ಅಲ್ಲಿ ನಾನು ಜೀವನ ಸಾಗಿಸ್ಬೋದು. ಅವಾಗ ಪ್ರಿಂಟಿಂಗ್ ಪ್ರೆಸ್ಗೆ 33,000 ಬರೀ ಪ್ರೆಸ್ಸು 76 ಅವಾಗ ಪ್ರೆಸ್ ಹಾಕಿದ ಮೇಲೆ ಸ್ವಲ್ಪ ಜೀವನ ಮಟ್ಟ ಮತ್ತು ಅದು ಓಡಾಡಿಕೊಂಡು ಎಲ್ಲ ಇದು ಮಾಡ್ತಾರೆ. ಅಷ್ಟೊತ್ತಿಗೆ ನನಗೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಅನೇಕ ನಿಗಮ ಮಂಡಳಿಗಳಿಗೆ ಮೆಂಬರ್ಗಳು ಮಾಡಿ. ಯಾವ್ಯಾವ ನಿಗಮ ಮಂಡಳಿ ಸರ್? ಟೆಂಪ್ರೇಚರ್ ಬೋರ್ಡ್ ಮೆಂಬರ್ ಆಗಿ ಮಾಡಿದ್ರು. ಆಮೇಲೆ ಲೆದರ್ ಬೋರ್ಡ್ಗೆ ಮೆಂಬರ್ ಆಗಿ ಮಾಡಿದ್ರು. ಇಲ್ಲಿ ಮುನ್ಸಿಪಾಲ್ಟಿಗೆ ಅಡ್ವೈಸರಿ ಕಮಿಟಿ ಮೆಂಬರ್ ಅಂತ. ಆಮೇಲೆ ಇಲ್ಲಿ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ಗೆ ಅಲ್ಲಿ ಚೇರ್ಮನ್ ವಿಸಿಟರ್ಸ್ ಕಮಿಟಿ ಅಂತ ಮಾಡಿ ಅದಕ್ಕೆ ಚೇರ್ಮನ್ ಮಾಡಿ. ಅವಾಗಲೇ 100 ಹಾಸಿಗೆಗಳಿಂದ ಒಂದು ಇದನ್ನ ಮಾಸ್ಟರ್ ಪ್ಲಾನ್ ಅವಾಗಲೇ ಮಾಡ್ತಿದ್ರು. 100 ಹಾಸಿಗೆ ಬೆಡ್ ಅನ್ನ ಅದರ ಇದು ಸಂದರ್ಶನ ಕಮಿಟಿ ಅಧ್ಯಕ್ಷರು ಅವಾಗಲೇ ಮಾಡಿದ್ದು. ಬರ್ತಾ ಬರ್ತಾ ಹಿಂಗೆ ಒಟ್ಟು 76, 77ರ ಅವಧಿನಲ್ಲಿ ಇದೆಲ್ಲ ಆಯ್ತು. ಆಯ್ತಿದ್ದಂಗೆ 78ರಲ್ಲಿ ತಮಗೆ ಸೀಟ್ ಕೊಟ್ಟರು. ಅವಾಗ 78 ಅಂದ್ರೆ ತಮ್ಮ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕಾಂಗ್ರೆಸ್ ಪಕ್ಷ 78ರಲ್ಲಿ ತಮಗೆ ಮೈಸೂರು ಕ್ಷೇತ್ರಕ್ಕೆ. ಅದಕ್ಕಿಂತ ಮುಂಚೆ ಈ ಜನಾಂಗ ಒಂದು ಸಂಘಟನೆ ಮಾಡಬೇಕು ಅಂತಂದ್ರೆ ರಾಚಯ್ಯನವರು ಮಿನಿಸ್ಟರ್ ಆಗಬೇಕಾಗಿತ್ತು, ಎನ್ ರಾಚಯ್ಯ. ಆಗ ನಾನು ನರಸಿಂಹರಾಜು ಗುಬ್ಬಿಯವರು ಇಬ್ಬರನ್ನು ಕರೆದು ಏನಪ್ಪ ಮಾಡೋದು, ದೇವರಾಜ ಅರಸು ಅವರು ನನಗೆ ಒಂದು ಸಭೆ ಮಾಡಿ ಆ ಸಭೆ ನಿರ್ಣಯ ನನಗೆ ಕೊಡಿ, ನಿಮ್ಮ ಜನಾಂಗದ್ದು, ನಾನು ಮಂತ್ರಿ ಮಾಡ್ತೀನಿ ಅಂತ ಅಂದವರು ಅಂತ ಎನ್ ರಾಚಯ್ಯನವರು. ಅವಾಗ ಬಂದು ಜಿಲ್ಲೆಯೆಲ್ಲ ಪ್ರವಾಸ ಮಾಡಿ ತುಮಕೂರು NR ಕಾಲೋನಿಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಗೆ ನಮ್ಮ ಆದಿ ಬೆಂಬಲ ರುದ್ರಾಕ್ಷಿ ದೇಶಿಕೇಂದ್ರ ಸ್ವಾಮಿಗಳನ್ನ ಕರೆಸಿ ಅವಾಗ ಅವರು ಅವಾಗ ಬಹಳ ವಿಜೃಂಭಣೆಯಿಂದ ಇದ್ದು ಸ್ವಾಮೀಜಿಗಳು ಬಿಡುವೆ ಮೇಲೆ ಬಂದಿದ್ರು. ಇದು ಎಂಥವು ಛತ್ರಿ, ಚಾಮರ, ಅವೆಲ್ಲ ಇತ್ತು. ಜನಾಂಗದ ಕೋಡಿಹಳ್ಳಿ ಮಠದ ಮೂಲ ಮಠದ ಶ್ರೀ ರುದ್ರಾಕ್ಷಿ ಸ್ವಾಮೀಜಿ ದೇಶಿಕೇಂದ್ರ ಸ್ವಾಮಿ ಶ್ರೀ ಶ್ರೀ ಪರಮಪೂಜ್ಯ ರುದ್ರಾಕ್ಷಿ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಪಟ್ಟದ ಕುದುರೆ ಮತ್ತು ಬಿರುದು, ಬಾವಲಿಗಳು, ಛತ್ರಿ ಮತ್ತು ಚಾಮರ ಮತ್ತೆ ಏನು ಪದಕನ ಗೌರ್ಮೆಂಟ್ ಸ್ಟೀಲ್ ಮುದ್ರೆ, ಮಹಾರಾಜರ ಮುದ್ರೆಯೊಂದಿಗೆ
ನಮ್ಮ ದೊಡ್ಡಟ್ಟಿ NR ಕಾಲೋನಿಯಲ್ಲಿ ಒಂದು ಜನಾಂಗದ ಸಮಾವೇಶ ಮಾಡಿ ಗಂಗಾಮಯ್ಯ ಸಾಹೇಬ್ರು ನೇತೃತ್ವದಲ್ಲಿ ಆಗ್ತದೆ. ಆಗ ಆಗ ಯಾರ್ಯಾರು ಅತಿಥಿಗಳು ಬಂದಿದ್ರು ತಿಳಿಸಿ ಸರ್. ಇಲ್ಲ, ಅವಾಗ ರಾಜೇನವರು ಇನ್ನು ಕೆಲವರು ಇಲ್ಲಿ ಲೋಕಲಲ್ಲೇ ನಾವು ಎಲ್ಲ ಒಂದು ಮಾಡಿ ಜಿಲ್ಲೆಯಲ್ಲಿ ಊರಿಗೆ ನಾವು ಸಭೆ ಮೂಲಕ ತಿಳಿಸ್ಬೇಕಾಗಿತ್ತು ಅಷ್ಟೇ. ಸರ್ಕಾರಕ್ಕೆ ಆಹ್ವಾನಿತ ಏನಿಲ್ಲ, ಸಭೆ ಮುಖಾಂತರ ನಾವು ಜನಾಂಗ ಸಭೆ ಮಾಡಿ ಸ್ವಾಮೀಜಿ ಕುಂದಿಸಿ ಸ್ವಾಮೀಜಿ ಮುಖಾಂತರ ಅದನ್ನ ರೆಜುಲೇಷನ್ ಪಾಸ್ ಮಾಡಿ ಗೌರ್ಮೆಂಟ್ ಕಳಿಸಿದ್ವಿ. ಅದು ದೇವರಾಜ ಅರಸು ಕಳಿಸ್ಬೇಕಾಗಿತ್ತು. ಆ ಕೆಲಸ ಮಾಡಿದ್ರು. ದೇವರಾಜ ಅರಸು ಅವರು ಒಂದು ತಿಂಗಳು 2 ತಿಂಗಳಿಗೆಲ್ಲ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿದ್ರು. ಆಗ ಅವರು ರಾಜೇನವರು MLC ರಾಜೇನವರು MLC ಇರ್ತಾರಲ್ಲ ಸರ್. ಕೇಂದ್ರ ಅವರು ಒಂದೇ ಬಾರಿ ಶಾಸನಸಭೆಗೆ ಆಯ್ಕೆ ಆಗುವಂಥದ್ದು 1958 ಬರೀ MLC ಆಗಿರೋದೇ ಬರೀ. 52ರಲ್ಲಿ MP ಆಗಿರ್ತಾರೆ ಅಂಬೇಡ್ಕರ್ ಜೊತೆಯಲ್ಲಿ ನಮ್ಮ ರಾಜೇನವರು. ಅದಾದ್ಮೇಲೆ MLA ಒಂದು ಬಾರಿ MLA ಆಗ್ತಾರೆ. ವಿಶಿಷ್ಟವಾದ ರಾಜಕಾರಣಿ ಅಂದ್ರೆ ಅದು ತಪ್ಪಾಗಲಾರದು. ಅಂಥವ್ರನ್ನ ವಿಧಾನ ಪರಿಷತ್ನಿಂದ ಸಚಿವರನ್ನಾಗಿ ಮಾಡಲಿಕ್ಕೆ ನಮ್ಮ ತುಮಕೂರಿನ ಶ್ರಮನೂ ಇದೆ, ನಮ್ಮ ತುಮಕೂರಿನ ಗಂಗಾನ್ಮಯ್ಯ ಅವರ ಕುಟುಂಬದ ಶ್ರಮನೂ ಇದೆ ಅಂತ ತಪ್ಪಾಗಲಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ.